ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕೇಸ್ವಿ ಇನ್ಫಾರ್ಮೇಟಿವ್ ಚಾನಲ್. ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇಹದಲ್ಲಿ ಏನಾದರೂ ರಕ್ತ ಕಮ್ಮಿ ಆಗಿತ್ತು ಅಂದರೆ ಬೀಟ್ರೋಟ್ ತಿನ್ನಬೇಕು ಅಂತಾರೆ. ಆದರೆ ಬೀಟ್ರೋಟ್ ಪಲ್ಯನಾಗಲಿ ಏನಾದರೂ ಮಾಡಿಕೊಟ್ರೆ ತಿಂತಾರೆ ಮಕ್ಕಳು? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ನೀವು ಬೀಟ್ರೋಟಲ್ಲಿ ಈ ಜಾಮ್ ಮಾಡಿಕೊಡಿ, ಖಂಡಿತವಾಗ್ಲೂ ರುಚಿಯಾಗಿ ಬಾಯಿ ಚಪ್ಪಿಸ್ಕೊಂಡು ತಿಂತಾರೆ. ಇದಕ್ಕೆ 3 ಬೀಟ್ರೋಟನ್ನ ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಳ್ಳಿ, ಬೇಯಿಸೋಕ್ಕಿದೆ. ಹಾಗೆ ಒಂದು 20 ಡೇಟ್ಸ್ನ ಬೀಜ ತೆಗೆದು ಇದಕ್ಕೆ ಹಾಕ್ಕೊಳ್ಳಿ. ಖರ್ಜೂರನ ಹಾಕೊಂಡ್ಮೇಲೆ ಇದಕ್ಕೆ 1 ಲೋಟ ನೀರು ಹಾಕಿ 1 ವಿಷಲ್ ಬರೆಸ್ಕೊಳ್ಳಿ, ಸಾಕು, ಅಷ್ಟೇ. ಅದಾದಮೇಲೆ ಇದನ್ನೆಲ್ಲ ತೆಗೆದು, ನೀರು ಬೇಡ, ಬರೀ ಬೇಯಿಸಿರುವ ತುಂಡುಗಳನ್ನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಯಾವುದೇ ನೀರು ಹಾಕ್ದೇಲೆ ಹಾಗೆ ರುಬ್ಕೊಳ್ಳಿ. ಅದಾದಮೇಲೆ ಇವಾಗ ಒಂದು ಬಾಣಲೆಗೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಗೆ 1 ಲೋಟ ನೀರು ಹಾಕಿ ಸಕ್ಕರೆ ಪಾಕನ ಮಾಡ್ಕೊಳ್ಳಿ. ಸಕ್ಕರೆ ಪಾಕ ಮಾಡಿಕೊಂಡು ಆವಾಗಲೇ ಏನು ನಾವು ಕಡ್ದಿಟ್ಕೊಂಡಿದ್ದೀವಿ ಬೀಟ್ರೋಟ್ ಮತ್ತು ಖರ್ಜೂರನ ಬೇಯಿಸ್ಕೊಂಡು ಅದನ್ನು ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 10 ನಿಮಿಷ ಹಾಗೇ ಕುದಿಸ್ತಾನೇ ಇತ್ತು ಅಂದರೆ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆಗ್ತಾ ಬರ್ತಿದ್ದಂಗೆ 1 ಸ್ಪೂನ್ ತುಪ್ಪ ಹಾಕಿ ಮತ್ತೆ ಸರಿಯಾಗಿ ತಿರುಗಿಸ್ಕೊಂಡು ಗಟ್ಟಿ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ತೆಗೀರಿ. ಅಷ್ಟೇ, ಒಂದು 3 ತಿಂಗಳಾದರೂ ಇದನ್ನು ಇಡ್ಬೋದು. ರುಚಿಯಾಗಿರುವ ಜಾಮ್ ರೆಡಿ, ಬೀಟ್ರೋಟ್ ಜಾಮ್.